ಹಾಯ್ ಫ್ರೆಂಡ್ಸ್, ಇವತ್ತಿನ ಕರೆಮಣಿ ಸೀರಿಯಲ್ನಲ್ಲಿ ಸಾಹಿತ್ಯ ಹಾಸ್ಪಿಟಲ್ನಿಂದ ಹೊರಟಿರ್ತಾಳೆ. ಅಷ್ಟೊತ್ತಿಗೆ ಅವಳಿಗೊಂದು ಕಾಲ್ ಬರುತ್ತೆ. ಈ ಸ್ಟೋರಿನ ನೀವು ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಹಾಗೆ ಸಾಹಿತ್ಯ ಯಾರು ಕಾಲ್ ಬಂತು ಅಂತ ಹೇಳಿ ಪಿಕ್ ಮಾಡಿ ಮಾತಾಡ್ತಾಳೆ. ಅದು ಮನೆಯಿಂದ ಆಗಿರುತ್ತೆ. ಈ ಕಡೆಯಿಂದ ಸಾಹಿತ್ಯ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಆಟೋದವರಿಗೆ ಹೇಳ್ತಾಳೆ, ಸ್ವಲ್ಪ ಬೇಗನೆ ಹೋಗಿ ಅಂತ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಅವರು ಬೇಗನೆ ಹೋಗ್ತಾರೆ. ಸಾಹಿತ್ಯ ಮನೆಗೆ ಬಂದ ತಕ್ಷಣ ಅಲ್ಲಿ ನೋಡಿದ್ರೆ ಸಾಹಿತ್ಯಳ ಚಿಕ್ಕಮ್ಮ ಸೀಮೆ ಎಣ್ಣೆ ಡಬ್ಬನ ಹಿಡ್ಕೊಂಡು ಕೂತಿರ್ತಾರೆ. ಅದನ್ನ ನೋಡಿ ಸಾಹಿತ್ಯಳಿಗೆ ಶಾಕ್ ಆಗುತ್ತೆ. ಯಾಕೆ ಚಿಕ್ಕಮ್ಮ, ಏನ್ ಮಾಡ್ತಿದ್ದೀರಾ ನೀವು, ಹೀಗೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸಾಹಿತ್ಯಳ ಚಿಕ್ಕಮ್ಮ ಮೊದಲೇ ಕೋಪಗೊಂಡಿರ್ತಾರೆ. ನಿನ್ನಿಂದಾಗಿ ಇನ್ನೇನೇನಾಗಬೇಕು, ಈ ಕಡೆ ನೋಡಿದ್ರೆ ನನ್ನ ಗಂಡನ್ಗೆ ಆಪತ್ತು ಬಂದಿದೆ, ಅವ್ರು ಮಚ್ಚಿಟ್ಕೊಂಡು ಕರ್ಣನ ಬಿಡಲ್ಲ ಅಂತ ಹೋಗಿದ್ದಾರೆ. ಅವ್ರು ಅವನಿಗೇನಾದ್ರೂ ಮಾಡಿದ್ರು ಅಥವಾ ಅವನೇ ಇವರಿಗೇನಾದ್ರೂ ಮಾಡಿದ್ರು ನಮಗೆ ಆಪತ್ತು. ನಾವು ಏನು ಮಾಡೋದು? ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ, ನಮ್ಮ ಮುಂದಿನ ಗತಿ ಏನು? ಅವರಿಲ್ಲ ಅಂದರೆ ನಾವು ಬದುಕೋದೇ ಇಲ್ಲ. ಇದನ್ನೆಲ್ಲ ನೋಡೋದಕ್ಕಿಂತ ಸಾಯೋದೇ ಮೇಲು, ನಾನು ಬದುಕಲ್ಲ, ನಾನು ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ದಯವಿಟ್ಟು ಆ ಥರ ಹೇಳಬೇಡಿ ಚಿಕ್ಕಮ್ಮ, ಹಾಗೇನೂ ಆಗಲ್ಲ, ಹಾಗೇನೋ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಈಗಾಗಲೇ ನಿನ್ನಿಂದ ಆಗೋವಷ್ಟೆಲ್ಲ ಆಗಿದೆ. ಹುಟ್ಟೋವಾಗಲೇ ನಿನ್ನ ತಾಯಿನ ನುಂಗ್ಕೊಂಡೆ, ಅವಾಗಲೇ ನೀನು ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತು. ಇವಾಗ ಇಂಥ ಸಮಸ್ಯೆನೇ ಬರ್ತಿರ್ಲಿಲ್ಲ. ನಿನ್ನಿಂದಾಗಿ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾ ನಿನಗೆ? ನಾವು ನೆಮ್ಮದಿಯಿಂದ ಇರೋಕ್ಕೂ ಆಗ್ತಿಲ್ಲ, ಯಾಕಾದರೂ ಇದೆಯೋ ನೀನು ಅಂತ ಹೇಳಿ ಸಾಹಿತ್ಯಳ ಚಿಕ್ಕಮ್ಮ ಬೈತಾಳೆ. ಆಗ ಸಾಹಿತ್ಯಳ ಅಜ್ಜ ಹೇಳ್ತಾರೆ, ಯಾಕೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳು ನಿನ್ನ ಮಗಳ ಥರನೇ ಅಲ್ವಾ? ಅವಳನ್ನ ಯಾವಾಗಲೂ ನನ್ನ ಮಗಳು ಅಂತಿದ್ದೆ. ಒಂದು ವೇಳೆ ನಿನ್ನ ಮಗಳಿಗೇನೆ ಆ ಪರಿಸ್ಥಿತಿ ಬಂದಿದ್ರೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದಾಗ, ನನ್ನ ಮಗಳಿಗೂ ಇಂಥ ಪರಿಸ್ಥಿತಿ ಬಂದಿದ್ರೆ ಅಲ್ಲೇ ಕತ್ತಿಸ್ಕಿ ಸಾಯಿಸ್ಬಿಡ್ತಿದ್ದೆ. ನನ್ನ ಕಣ್ಮುಂದೆ ಅವಳು ನಿಲ್ಲೇಬಾರ್ದು, ಹಾಗೆ ಮಾಡ್ತಿದ್ದೆ. ಇವಳು ನೋಡಿ ಬಂದು ಹೇಗೆ ನಿಂತಿದ್ದಾಳೆ ಅಂತ ಹೇಳಿ ಸಾಹಿತ್ಯಳ ಚಿಕ್ಕಮ್ಮ ಸಾಹಿತ್ಯಳಿಗೆ ತುಂಬಾನೇ ನೋವು ಮಾಡ್ತಾರೆ. ಆಗ ಸಾಹಿತ್ಯ ಹೇಳ್ತಾಳೆ, ಇಲ್ಲ ಚಿಕ್ಕಮ್ಮ, ಇನ್ನು ಮುಂದೆ ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ನಾನು ಹೋಗಿ ಚಿಕ್ಕಪ್ಪನ ಕರ್ಕೊಂಡ್ಬರ್ತೀನಿ, ನಾನೆಲ್ಲದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೊರಡ್ತಾಳೆ. ಸಾಹಿತ್ಯ ಹೊರಟ ತಕ್ಷಣ ಸಾಹಿತ್ಯಳ ಹಿಂದೆನೇ ಅಜ್ಜನೂ ಬರ್ತಾರೆ. ಅವ್ರು ಬಂದವರೇ ಹೇಳ್ತಾರೆ, ಇನ್ನೇನೋ ಮಾಡೋಕ್ಕೆ ಹೋಗ್ಬೇಡ ಅಮ್ಮ, ನೀನು ಸುಮ್ಮನೆ ನಿನ್ನದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಈಗಾಗಲೇ ಆಗಿರೋದು ಸಾಕಾಗಿದೆ. ಅಲ್ಲಿ ನೀನು ಹೋಗಿ ಮಾಡೋದೇನೂ ಇಲ್ಲ. ಅವನು ಇವಾಗಲೇ ಬರ್ತಾನೆ, ಅವನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನೀನು ಮತ್ತೆ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿ ಸಾಹಿತ್ಯಳ ಅಜ್ಜ ತಡೀತಾರೆ. ಆದರೆ ಸಾಹಿತ್ಯ ಅವ್ರ ಮಾತು ಕೇಳೋದಿಲ್ಲ, ಅಲ್ಲಿಂದ ಹೊರಟೇ ಬಿಡ್ತಾಳೆ. ಈಗಾಗಿರೋ ತಪ್ಪನ್ನ ಸಾಹಿತ್ಯಳಿಂದ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಇದನ್ನ ಸಾಹಿತ್ಯಳಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯನಾ? ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.